ಇದು ಸುಬೇದಾರ್ ಛತ್ರಂ ರಸ್ತೆ. ನೀವೆಲ್ಲ ನೋಡಿದೀರ, ಆನಂದ್ ರಾವ್ ಸರ್ಕಲ್ ಇಂದ ಅಣ್ಣಮ್ಮನ್ ದೇವಸ್ಥಾನಕ್ಕೆ ಹೋಗೋ ರಸ್ತೆನೆ ಸುಬೇದಾರ್ ಛತ್ರಂ ರಸ್ತೆ. ಇದು ಅಣ್ಣಮ್ಮನ್ ದೇವಸ್ಥಾನದಿಂದ ಬಂದು ಆನಂದ್ ರಾವ್ ಸರ್ಕಲ್ ದಾಟ್ಕೊಂಡು ಈ ಕಡೆ ಶೇಷಾದ್ರಿಪುರಂ ವರೆಗೂ ಸುಬೇದಾರ್ ಛತ್ರಂ ರಸ್ತೆನೆ. ಈ ಆನಂದ್ ರಾವ್ ಸರ್ಕಲ್ ಆದ್ಮೇಲೆ ಇದಕ್ಕೆ ಆರ್.ಕೆ. ಶ್ರೀಕಂಠನ್ ರಸ್ತೆ ಅಂತ ಬದಲಾಯಿಸ್ಬಿಟ್ಟಿದ್ದಾರೆ. ಹೆಸರು ಬದಲಾಯಿಸೋದ್ರಲ್ಲಿ ನಿಪುಣರು ನಮ್ಮ ಸರ್ಕಾರದವರು. ಈ ಸುಬೇದಾರ್ ಛತ್ರಂ ರಸ್ತೆ ಈಗ ಇಲ್ಲಿಂದ ಅಣ್ಣಮ್ಮನ್ ದೇವಸ್ಥಾನದವರೆಗಿದೆ. 1940 ಇದಕ್ಕೆ ಸುಬೇದಾರ್ ಛತ್ರಂ ರಸ್ತೆ ಅಂತ ಆಯ್ತು. ಈಗ ಛತ್ರ ಇಲ್ಲ, ಇಲ್ಲಿ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್. 1940 ಇದು ಸಂಪೂರ್ಣ ರೆಸಿಡೆನ್ಷಿಯಲ್ ಏರಿಯಾ ಆಗಿತ್ತು, ಎಲ್ಲ ಮನೆಗಳಿತ್ತು. ಇಲ್ಲಿ ಸುಬೇದಾರ್ ಆಗಿದ್ದವರು ಸುಬೇದಾರ್ ಪಾಳ್ಯ ಅಂತ ಒಂದಿದೆ ಗೊತ್ತಾ, ನಮ್ಮ IISc ಪಕ್ಕದಲ್ಲಿ, ಟಾಟಾ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲಿ ಸುಬೇದಾರ್ ಪಾಳ್ಯ ಅಂತಾನೆ ಇದೆ, ದಿವಾನ್ರ ಪಾಳ್ಯ ಅಂತಾನೂ ಇತ್ತು. ಆ ಸುಬೇದಾರ್ ಪಾಳ್ಯದಲ್ಲಿದ್ದಂತ ಜನ, ಸೈನಿಕರು ಎಲ್ಲ ಸೇರಿ ದುಡ್ಡಾಕಿ ಇಲ್ಲೊಂದು ಛತ್ರ ಕಟ್ಸಿದ್ರು. ಹಾಗಾಗಿ ಇದು ಸುಬೇದಾರ್ ಛತ್ರಂ ರಸ್ತೆ. ಸುಬೇದಾರ್ ಛತ್ರದ ರಸ್ತೆ ಅಂತ ಆಗ್ಬೇಕಿತ್ತು, ಛತ್ರಂ ಮಾಡ್ಬಿಟ್ಟಿದ್ದಾರೆ. ನಮ್ಮ ಶೇಷಾದ್ರಿಪುರಂ, ಲಕ್ಷ್ಮೀಪುರಂ ತರ ಇದು ಸುಬೇದಾರ್ ಛತ್ರಂ ಆಗಿದೆ. ಸುಬೇದಾರ್ ಛತ್ರದ ರಸ್ತೆ 40ನೇ ಇಸ್ವಿಲಿ ಇಟ್ಟಿದ್ದು. ಸುಬೇದಾರ್ ಯಾರಾಗಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ ರೀ, ಬಹಳ ಹುಡುಕ್ದೆ. ಸುಬೇದಾರ್ ಛತ್ರ, ಸುಬೇದಾರ್ ಪಾಳ್ಯದ ಜನ ತಾವೆಲ್ಲ ದುಡ್ಡಾಗಿ ಕಟ್ಟಿಸ್ತಂತ ರಸ್ತೆ ಸುಬೇದಾರ್ ಛತ್ರಂ ರಸ್ತೆ. ನೋಡಿದ್ರ, ಈಗ ನಾ ಏರಿಯಾನೇ ಸುಬೇದಾರ್ ಪಾಳ್ಯ. ಈ ಸುಬೇದಾರ್ ಪಾಳ್ಯದಲ್ಲಿ ಇದ್ದಂತ ಸೈನಿಕರು, ಇಲ್ಲಿದ್ದಂತ ಜನ ಎಲ್ಲ ದುಡ್ಡಾಕಿ ಕಟ್ಟಿಸಿದ ಛತ್ರವೇ ಸುಬೇದಾರ್ ಛತ್ರ. ಅದಕ್ಕೆ ಅದ್ರ ಹೆಸರಿಟ್ಟಿದ್ದು ಸುಬೇದಾರ್ ಛತ್ರಂ ರಸ್ತೆ. ಅಲ್ಲೇ ಇತ್ತು ಛತ್ರ, ಈಗಿಲ್ಲ, ಬರೀ ಹೆಸರು ಮಾತ್ರ ಉಳ್ಕೊಂಡಿದೆ. ಸುಬೇದಾರ್ ಛತ್ರದ ರಸ್ತೆ, ಸುಬೇದಾರ್ ಪಾಳ್ಯ.